Hello everyone, welcome to our channel. Today's session we are going to discuss about tense. So this is class 2 tense. ಸೊ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸೊ ಹಾಗಾದರೆ ಇವತ್ತು ಟೆನ್ಸ್ನ ಎರಡನೇ ಒಂದು ಕ್ಲಾಸಸ್ ಅನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಅಪ್ನಾ ಟೈಮ್ ಆಯಾಗ ಅನ್ನುವಂಥ ಒಂದು ಟಾಪಿಕ್ ಹೇಳಿದ್ದೇನೆ ನಾನು. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅಪ್ನಾ ಟೈಮ್ ಆಯಾಗ. ಸೊ ಹಾಗಾದ್ರೆ ಟೆನ್ಸ್ನ ತಡ ಮಾಡೋದು ಬೇಡ, ಈ ಅತ್ಯಂತ ಸುಲಭ ಸಮಾಚಾರ ಆಗಿರ್ತಕ್ಕಂಥ ಈ ಒಂದು ಟಾಪಿಕ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಈಗ ನವಡೇಸ್ ಈಗ ರೀಸೆಂಟಾಗಿ ತುಂಬ ಧಾರವಾಡ ಅಂತ ಒಂದು ಸಿಟಿ ಒಳಗಡೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಾಲ್ಫರ್ ಆಗಲಿ ಅಂತ ತುಂಬ ಸ್ಟ್ರೈಕ್ಗಳನ್ನ ಮಾಡಿದ್ದಾರೆ ಸ್ನೇಹಿತರೆ. ಸೊ ಹಾಗಾಗಿ 100% ಆದಷ್ಟು ಬೇಗನೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕಾಲ್ಫರ್ ಆಗ್ತವೆ. ಸುಮಾರು ಎಕ್ಸಾಮ್ಸ್ಗಳಿಗೆ ಕಾಲ್ಫರ್ ಆಗುತ್ತೆ. ಸೊ ದಯವಿಟ್ಟು ಅದಕ್ಕೆಲ್ಲ ತಯಾರಿಯನ್ನು ನಡೆಸಿ ಸೊ ನಿಮ್ಮ ಒಂದು ಭವಿಷ್ಯದ ಕನಸನ್ನ ನನಸು ಮಾಡ್ಕೊಳ್ರಿ ಅಂತ ಹೇಳ್ತಾ, ಸೊ ಹಂಗಾರೆ ಟಾಪಿಕ್ ಟೆನ್ಸ್ಗಳ ಆಧಾರದ ಮೇಲೆ ಇವತ್ತಿನ ಟಾಪಿಕ್ನ ಶುರು ಮಾಡ್ತಾ ಹೋಗೋಣ. ಸೊ ಹಾಗಾದ್ರೆ ಬನ್ನಿ, ಫಸ್ಟ್ ಸ್ಲೈಡ್. ಸೊ ನಾನು ನಿನ್ನೆ ಟೆನ್ಸ್ ಅಂದ್ರೆ ಏನು, ಸೊ ಟೆನ್ಸಲ್ಲಿ ಎಷ್ಟು ವಿಧಗಳದಾವು, ಸೊ ಎಷ್ಟು ಶೇಪ್ಸ್ ಅದಾವು, ಮತ್ತು ಆ ಟೆನ್ಸಲ್ಲಿ ಪ್ರೆಸೆಂಟ್ ಟೆನ್ಸ್ನ ಡಿಸ್ಕಷನ್ ಮಾಡಿದ್ವಿ. ಪ್ರೆಸೆಂಟ್ ಟೆನ್ಸಲ್ಲಿ ಮತ್ತೆ ಡಿವೈಡೆಡ್ ಬೈ 4 ಟೈಪ್ಸ್ನಾಗಿ ನಾವು ಮಾಡ್ತಾ ಹೋಗಿದ್ದೀವಿ. ಸೊ ಅದರಲ್ಲಿ ಒಂದನೇ ಪಾರ್ಟ್ ಯಾವುದಪ್ಪ ಅಂತಂದ್ರೆ ದಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸ್ನೇಹಿತರೆ. ಸೊ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ಏನು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ಏನು? ಸೊ ಸ್ಪರ್ಧಾರ್ಥಿಗಳೇ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ನೋಡ್ರಿ, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ನೀವು ಯಾವುದೇ ಎಕ್ಸಾಮ್ಸ್ ಫೇಸ್ ಮಾಡಿದ್ರು ನಿಮ್ಮನ್ನ ತುಂಬಾ ಕನ್ಫ್ಯೂಷನ್ ಮಾಡ್ತಕ್ಕಂಥ ಟಾಪಿಕ್ ಅಂತಂದ್ರೆ ದಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸ್. ಸೊ ಎರಡು ತುಂಬಾ ಸಿಂಪಲ್ ಅಂತ ಇದಾವೆ, ಬಟ್ ಇವು ತುಂಬಾ ನಿಮಗೆ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಮಾಡ್ತವೆ. ಸೊ ಯಾವ ರೀತಿಯಾಗಿ ಕನ್ಫ್ಯೂಷನ್ ಸ್ಟಾರ್ಟ್ ಮಾಡ್ತಾವೆ, ಸೊ ಯಾವ ರೀತಿಯಾಗಿ ಅವನು ತಿಳ್ಕೋಬೇಕು ಅಂತ ನೋಡ್ತಾ ಹೋಗೋಣ. ಸೊ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಇಟ್ ಶೋಸ್ ಸಿಂಪಲ್ ಆಕ್ಷನ್. ಇಟ್ಸ್ ವಿಶ್ ಸಿಂಪಲ್ ಆಕ್ಷನ್ ಇನ್ ಅ ಪ್ರೆಸೆಂಟ್ ಟೆನ್ಸ್ ಈಸ್ ಕಾಲ್ಡ್ ಆಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಹಂಗಾರ ವರ್ತಮಾನ ಕಾಲದಲ್ಲಿ ಬರೀತೀನಿ ನೋಡ್ರಿ, ವರ್ತಮಾನ ಕಾಲದಲ್ಲಿ ಸಾದಾ ಕ್ರಿಯೆಯನ್ನು ಸೂಚಿಸುವುದಕ್ಕೆ ಅಥವಾ ತಿಳಿಸುವುದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಸಾದಾ ವರ್ತಮಾನ ಕಾಲ ಅಂತ ಕರಿತೀವಿ. ಸೊ ಅಂದ್ರೆ ಒಂದು ಸಿಂಪಲ್ ಆಕ್ಷನ್ಸ್ಗಳನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಶೋ ಮಾಡ್ತಾ ಇತ್ತಪ್ಪ ಅಂತಂದ್ರೆ ಅದನ್ನ ನಾವೇಂತ ಕರಿತೀವಿ ಅಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ಸೊ ಕನ್ನಡದಲ್ಲಿ ವರ್ತಮಾನ ಕಾಲದಲ್ಲಿ ಸಾದಾ ಕ್ರಿಯೆಯನ್ನ ಸೂಚಿಸುತ್ತಿದ್ದರೆ ಅಥವಾ ತಿಳಿಸುತ್ತಿದ್ದರೆ ಅದನ್ನ ನಾವೆಂತ ಕರಿತೀವಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಸಾದಾ ವರ್ತಮಾನ ಕಾಲ ಅಂತ ಕರಿತೀವಿ. ಸೊ ನಿಮ್ಗೆ ಕಳೆದ ಕ್ಲಾಸಲ್ಲಿ ಹೇಳಿದ್ದೀನಿ ಆಲ್ರೆಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತಂದ್ರೆ ಸಾದಾ ವರ್ತಮಾನ ಕಾಲ ಅಂತ. ಸೊ ಸಾದಾ ವರ್ತಮಾನ ಕಾಲ. ಸೊ ಹಾಗಾದ್ರೆ ಇದರಲ್ಲಿ ನಾವು ಮತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಸ್ನೇಹಿತರೆ ನಾವು 2 ಭಾಗಗಳನ್ನ ಮಾಡ್ತಾ ಹೋಗಿದ್ದೀನಿ ನಾನು. ಸೊ ಆ 2 ಭಾಗ ಯಾವ್ದಪ್ಪ ಅಂತಂದ್ರೆ ಒಂದು ಪಾಸಿಟಿವ್ ಸೆಂಟೆನ್ಸ್. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಕೆಲವೊಂದಿಷ್ಟು ಪಾಸಿಟಿವ್ ಸೆಂಟೆನ್ಸ್ಗಳು ಇರ್ತವೆ, ಕೆಲವೊಂದಿಷ್ಟು ನೆಗೆಟಿವ್ ಸೆಂಟೆನ್ಸ್ಗಳು ಬರ್ತವೆ. ಸೊ ಹಂಗಾರೆ ಪಾಸಿಟಿವ್ ಸೆಂಟೆನ್ಸ್ಗಳು ಯಾವ ತರ ಇರ್ತಾವೆ, ನೆಗೆಟಿವ್ ಸೆಂಟೆನ್ಸ್ ಯಾವ ತರ ಇರ್ತಾವೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್ ಆಫ್ ಆಲ್ ಪಾಸಿಟಿವ್ ಸೆಂಟೆನ್ಸ್ ನೋಡ್ರಿ ಆತ್ಮೀಯ ಸ್ನೇಹಿತರೆ, ನೀವು ಯಾವುದೇ ಒಂದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಪರಿಪೂರ್ಣವಾಗಿ ತಿಳ್ಕೊಬೇಕಪ್ಪ ಅಂದ್ರೆ ಈ 3 ನೋಟ್ಸ್ ಏನಿದಾವಲ್ಲ ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಹಂಗಾರೆ ಈ 3 ನೋಟ್ಸ್ ನ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸೆಂಟೆನ್ಸ್ ಏನಾದರೂ ಪಾಸಿಟಿವ್ ಇದ್ದರೆ, ಸೊ ಸೆಂಟೆನ್ಸ್ ಪಾಸಿಟಿವ್ ಇದ್ದರೆ ಇದರಲ್ಲಿ ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬಾರದು. ನೋಡ್ರಿ ಸ್ನೇಹಿತರೆ, ಕಳೆದ HK ಕಾಲ್ಫರ್ ಆಗಿರ್ತಕ್ಕಂಥ ಒಂದು ಎಕ್ಸಾಮ್ಸ್ ಅಲ್ಲಿ SD ಎಕ್ಸಾಮ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಒಂದು ಎಕ್ಸಾಂಪಲ್ ಕೊಡ್ರಿ, ಚೂಸ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಅಂತ ಕೊಟ್ಟಿದ್ರು.
ಸೊ ಅಲ್ಲಿ ಕೆಲವೊಂದಿಷ್ಟು ಒಂದು 4 ಆಪ್ಷನ್ಸ್ ಕೊಟ್ಟಿದ್ರು. ಅದರಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಯಾವುದು ಅಂತ ಕಂಡಿಡಿ ಅಂತ ಹೇಳಿದ್ರು. ಸೊ ಯಾವ ಒಂದು ಸೆಂಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ್‌ಗಳು ಕಂಡು ಬರೋದಿಲ್ವೋ, ಸೊ ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕರಿತೀವಿ. ಸೊ ಇದು ಒಂದೇ ಒಂದು ಲೈನ್ಸ್ ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಬ್‌ಗಳನ್ನು ಬಳಸಬಾರದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಅನ್ನೋದು ಒಂದು ತಿಳಿದಿದ್ರೆ 100% ನಿಮ್ಗೆ ಎಚ್.ಕೆ.ದಲ್ಲಿ ಇರತಕ್ಕಂಥ ಎಸ್.ಡಿ.ಎ ಪೇಪರ್‌ಲಿ 1 ಮಾರ್ಕ್ಸ್ ಬರ್ತಿತ್ತು ನಿಮಗೆ. ಸೊ ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹಂಗಾರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಬ್‌ಗಳನ್ನ ಬಳಸಬಾರದು ನೆನಪಿರ್ಲಿ. ಸೊ ಹಂಗಾರೆ ನೆಕ್ಸ್ಟ್ ನೋಟ್ 2 ಯಾವುದು? ಹಂಗಾರೆ ನೋಟ್ 2 ಎರಡು ಯಾವ್ದಪ್ಪ ಅಂತಂದ್ರ ಸೊ ಇದರಲ್ಲಿ ವರ್ಬ್‌ನ ಅಂದ್ರ ಕ್ರಿಯಾಪದದ ಮೊದಲನೇ ಪದವನ್ನು ಬಳಸಬೇಕು. ಕ್ರಿಯಾಪದದ ಮೊದಲನೇ ಪದವನ್ನ ಬಳಸಬೇಕು. ಅಂದ್ರೆ V1 ವರ್ಬ್‌ನ ಒಂದನೇ ಭಾಗ ಬರೀಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ಡು ಇದು V1 ಆಯ್ತು. ಇದು ಡು, ಡಿಡ್, ಇದು ಡನ್, ಸೊ ಇದು ಡೂಯಿಂಗ್. ನಾನು 5 ಶೇಪ್ ಹೇಳಿದ್ದೆ. ನೆಕ್ಸ್ಟ್ ಟು ಡೂ. ಸೊ ಅಂದ್ರ V1 ಅಂದ್ರ ಈ ಒಂದನೇ ಭಾಗವನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬಳಸಬೇಕು. ಇದು ನೋಟ್ 2 ಸ್ನೇಹಿತರೆ. ಹಾಗಾದ್ರೆ ಮತ್ತೆ ನೆಕ್ಸ್ಟ್ ನೋಟ್ 3 ಏನ್ ಹೇಳ್ತದೆ? ನೋಟ್ 3 ಇದರಲ್ಲಿ ಯಾವುದೇ ರೀತಿಯ ಸಬ್ಜೆಕ್ಟ್ ನಲ್ಲಿ ಹಿ, ಶಿ ಮತ್ತು ಇಟ್ ಮತ್ತು ಯಾವುದೇ ಸಿಂಗುಲರ್ ಪದಗಳು ಬಂದರೆ ಅದಕ್ಕೆ ಬೇಡ, ಯಾವುದೇ ಸಿಂಗುಲರ್ ಅಥವಾ ಹಿ, ಶೀಟ್ ಅಥವಾ ಯಾವುದೇ ಸಿಂಗುಲರ್ ಪದಗಳು ಬಂದರೆ ಅದರ ಮುಂದಿನ ಕ್ರಿಯಾಪದಕ್ಕೆ ಎಸ್ ಅಥವಾ ಐಎಸ್ ಅಥವಾ ಐಇಎಸ್ ಪ್ರತ್ಯಯಗಳನ್ನು ಬಳಸಬೇಕು. ನೋಡಿ, ಪ್ರತ್ಯಯಗಳನ್ನು ಇಲ್ಲಿ ಬರ್ತೀನಿ, ಬಳಸಬೇಕು. ನೋಡಿ, ಯಾವುದೇ ಒಂದು ಸೆಂಟೆನ್ಸ್ ಅಲ್ಲಿ ಹಿ, ಶಿ, ಇಟ್ ಅಥವಾ ಯಾವುದೇ ಸಿಂಗುಲರ್ ಪದಗಳು ಏನಾದ್ರು ಬಂತಪ್ಪ ಅಂದ್ರ ಆ ಪದದ ಮುಂದಿನ ಕ್ರಿಯಾಪದಕ್ಕೆ ನಾವು ಎಸ್ ಪ್ರತ್ಯಯ ಅಥವಾ ಐಎಸ್ ಪ್ರತ್ಯಯ ಅಥವಾ ಐಇಎಸ್ ಪ್ರತ್ಯಯಗಳನ್ನ ಹಚ್ಚಬೇಕು. ಇದನ್ನ ಮುಂದಿನ ತರಗತಿ ಒಳಗಡೆ ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಇನ್ನೂ ಪರಿಪೂರ್ಣವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಸೊ ಅದ್ರ ನೋಟ್ ನಂಬರ್ 1 ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವುದೇ ಕ್ರಿಯಾಪದಗಳು ಯಾವುದೇ ಹೆಲ್ಪಿಂಗ್ ವರ್ಬ್ಗಳು ಬರೋದಿಲ್ಲ, ಒಂದನೇದು. ಸೊ ಅದ್ರ ನೋಟ್ 2 ಇದರಲ್ಲಿ ಯಾವುದೇ ಕ್ರಿಯಾಪದದ ಮೊದಲನೇ ಪದ ಬಳಸಬೇಕು ಅಂದ್ರೆ V1 ಅನ್ನೋದನ್ನ ಬಳಸ್ತಾ ಹೋಗ್ಬೇಕು. ಹಂಗಾದ್ರೆ ನೋಟ್ ನಂಬರ್ 3 ಎಸ್, ಹಿ, ಶಿ, ಇಟ್ ಮತ್ತು ಯಾವುದೇ ಸಿಂಗುಲರ್ ಪದಗಳ ಮುಂದೆ ಇರತಕ್ಕಂಥ ಕ್ರಿಯಾಪದಕ್ಕೆ ಎಸ್ ಪ್ರತ್ಯಯ, ಐಎಸ್ ಪ್ರತ್ಯಯ ಅಥವಾ ಐಇಎಸ್ ಪ್ರತ್ಯಯಗಳನ್ನ ಹಚ್ಚಬೇಕು ಸ್ನೇಹಿತರೆ, ನೆನಪಿರಲಿ. ಸೊ ನೆಕ್ಸ್ಟ್ ಏನ ನೋಡ್ತಾ ಹೋಗೋಣ ಸೊ ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ ಕೆಲವೊಂದು ಫಾರ್ಮುಲಾ ನೋಡ್ಬೇಕಾಗುತ್ತೆ ನಾವು. ಸೊ ಹಂಗಾರೆ ಫಾರ್ಮುಲಾ ಏನ್ ಬರ್ತಪ್ಪ ಅಂತಂದ್ರೆ ಫಾರ್ಮುಲಾಗಳು ಸಬ್ಜೆಕ್ಟ್ ಬರುತ್ತೆ ಸ್ನೇಹಿತರೆ, ಸಬ್ಜೆಕ್ಟು, ವರ್ಬ್ ಮತ್ತು ಆಬ್ಜೆಕ್ಟ್. ಹಂಗಾರೆ ವರ್ಬ್ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ವರ್ಬ್ ಒಂದನೇ ಭಾಗ ಬರ್ತದೆ, ಒಂದನೇ ಪದ ಬರ್ತದೆ ಅಂತ ಹೇಳಿದ್ರೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಡು, ಡಿಡ್, ಡನ್, ಡೂಯಿಂಗ್, ಟು ಡೂ ಅನ್ನೋದ್ರಲ್ಲಿ ಒಂದನೇ ವರ್ಬ್ ಯಾವ್ದಪ್ಪ ಅಂದ್ರೆ ಡು, ಅದನ್ನ ಬಳಸಬೇಕು. ಸೊ ಅದ್ರ ಜೊತೆಗೆ ಇಲ್ಲಿ ನೋಡ್ರಿ, ಈ ಎಲ್ಲಾ ಸಬ್ಜೆಕ್ಟ್ ಇದೆ, ಈ ಸಬ್ಜೆಕ್ಟ್ ಇದೆಲ್ಲ. ಸೊ ಇವೆಲ್ಲ ಸಬ್ಜೆಕ್ಟ್ಗಳು ಐ, ಯು, ದೇ, ಈ, ಶಿ, ಇಟ್ ಇವೆಲ್ಲ ಸಬ್ಜೆಕ್ಟ್ಗಳು. ಸೊ ಇವೆಲ್ಲಾ ಸಬ್ಜೆಕ್ಟ್ಗಳಿಗೆ ಒಂದ್ಸಲಿ. ಸೊ ನಂಗರ ಈಗ ಐ ಆಗಿರ್ಬೋದು, ಯು ಆಗಿರ್ಬೋದು, ದೇ ಆಗಿರ್ಬೋದು. ಸೊ ಹಂಗಾರ ಈ ಎಲ್ಲದಕ್ಕೂ ನಾವು ಏನ್ ಬಳಸಬೇಕು? V1 ಬಳಸಬೇಕು ಸ್ನೇಹಿತರೆ. ನೋಡಿ, ಸಬ್ಜೆಕ್ಟ್ ಆಯ್ತು, ಇಲ್ಲಿ ಸಬ್ಜೆಕ್ಟ್ ಆಯ್ತು, ಐ, ಯು, ದೇ ಇವೆಲ್ಲ ಸಬ್ಜೆಕ್ಟ್ಗಳು. ಸೊ ಹಂಗ ನೆಕ್ಸ್ಟ್ V1 ಬಳಸಬೇಕು. ಆಮೇಲೆ ಮತ್ತೆ ನೋಡ್ರಿ, ಹಿ, ಶಿ, ಇಟ್ಗಳಿಗೆ ನಾನು ನೋಡು V1 ಬಳಸಬೇಕು. ಹೆಂಗ್ ಬಳಸಬೇಕು? ಆ V1 ಜೊತೆಗೆ ಏನ್ ಬಳಸಬೇಕು ಅಂತ ಹೇಳಿದೀನಿ? ಐ ಎಸ್ ಪ್ರತ್ಯಯ ಅಥವಾ ಐಎಸ್ ಪ್ರತ್ಯಯ ಅಥವಾ
ಐ ಇ ಎಸ್ ಪ್ರತ್ಯಯಗಳನ್ನು ಹಚ್ಚಬೇಕು ಅಂತ ಹೇಳಿದೀನಿ. ಹಂಗಾರ ಇಲ್ಲಿಗೆ ವರ್ಬ್ ಅನ್ನೋದು ಫಿನಿಶ್. ಇದು ಸಬ್ಜೆಕ್ಟು ಪ್ಲಸ್ ವರ್ಬ್ ಆಯ್ತು. ಹಂಗಾರೆ ಇಲ್ಲಿ ಪ್ಲಸ್ ನೆಕ್ಸ್ಟ್ ಏನ್ ಬರ್ಬೇಕು, ಇಲ್ಲಿ ಇದು ಎಲ್ಲದಕ್ಕೂ ಆಬ್ಜೆಕ್ಟ್ ಅನ್ನ ಬಳಸ್ಬೇಕು ಸ್ನೇಹಿತರೆ. ಸೊ ಹಂಗಾರೆ ಐ ಯು ದೇ ಎಲ್ಲದಕ್ಕೂ ವರ್ಬ್ ಬಳಸಬೇಕು ಪ್ಲಸ್ ಆಬ್ಜೆಕ್ಟ್ ಬಳಸಬೇಕು. ಈ ಶೀಟ್ಗಳಿಗೆ ವರ್ಬ್ ಜೊತೆಗೆ ಎಸ್ ಅಥವಾ ಐ ಎಸ್ ಅಥವಾ ಐ ಎಸ್ ಪ್ರತ್ಯಯ ಹಚ್ಚಬೇಕು, ಅದ್ರ ಜೊತೆಗೆ ಪ್ಲಸ್ ಆಬ್ಜೆಕ್ಟ್ ಅನ್ನ ಬಳಸಬೇಕು. ಇದು ನಿಮಗೆ ಇರ್ತಕ್ಕಂಥ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಇರ್ತಕ್ಕಂಥ ಫಾರ್ಮುಲಾ ಸ್ನೇಹಿತರೆ, ಫಾರ್ಮುಲಾ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಈಗ ಇಷ್ಟೊತ್ತಿಗೆ ನಾವು ಪಾಸಿಟಿವ್ ಸೆಂಟೆನ್ಸ್ ಅಲ್ಲಿ 3 ನೋಟ್ಗಳು ನೋಡಿದ್ವಿ, ಪ್ಲಸ್ ಮತ್ತೆ ಒಂದು ಫಾರ್ಮುಲಾವನ್ನ ನೋಡಿದ್ವಿ. ಹಂಗಾರೆ ವಾಪಸ್ ನೆಗೆಟಿವ್ ಎರಡನೇದು ಟೈಪ್ ನೆಗೆಟಿವ್ ಸೆಂಟೆನ್ಸ್. ಸೊ ಇದರಲ್ಲಿ ನೋಡ್ರಿ ಸ್ನೇಹಿತರೆ, ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ನೆಗೆಟಿವ್ ದಲ್ಲಿ ನಾವು ಇದರಲ್ಲಿ ಎರಡು ರೀತಿಯ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಬೇಕು. ಎರಡು ರೀತಿಯ ಹೆಲ್ಪಿಂಗ್ ವರ್ಬ್ಗಳನ್ನ ಬಳಸಬೇಕು ಸ್ನೇಹಿತರೆ. ಅಂದ್ರೆ ಆ ಎರಡು ರೀತಿಯ ಹೆಲ್ಪಿಂಗ್ ವರ್ಬ್ಗಳು ಯಾವುದು? ಸೊ ಎರಡು ರೀತಿಯ ಹೆಲ್ಪಿಂಗ್ ವರ್ಬ್ ಯಾವ್ದು? ಸಿ ಡೂ ಆಗಿರ್ಬೋದು ಮತ್ತು ಡಸ್ ಆಗಿರ್ಬೋದು. ಇವೆರಡು ರೀತಿ ಹೆಲ್ಪಿಂಗ್ ವರ್ಬ್ ಬಳಸಬೇಕು. ಹಂಗಾರೆ ನೋಟ್ ನಂಬರ್ ಟೂ ಏನ್ ಹೇಳ್ತಪ್ಪ ಅಂತಂದ್ರ, ಈ ಹೆಲ್ಪಿಂಗ್ ವರ್ಬ್ಗಳ ಜೊತೆಗೆ ಹೆಲ್ಪಿಂಗ್ ವರ್ಬ್ಗಳ ಜೊತೆ ಯಾವ ಹೆಲ್ಪಿಂಗ್ ವರ್ಬ್? ಡೂ ಮತ್ತು ಡಸ್ ಹೆಲ್ಪಿಂಗ್ ವರ್ಬ್ಗಳ ಜೊತೆಗೆ ನಾಟ್ ಅನ್ನೋ ಪದವನ್ನು ಬಳಸಬೇಕು. ಪದವನ್ನು ಬಳಸಬೇಕು. ಹೆಲ್ಪಿಂಗ್ ವರ್ಬ್ಗಳ ಜೊತೆಗೆ ನಾಟ್ ಅನ್ನೋ ಪದವನ್ನ ಸ್ನೇಹಿತರೆ ಬಳಸಬೇಕು. ಇದು ನೆನ್ಪಿಟ್ಬೇಕು, ಬಳಸಬೇಕು ಪದವನ್ನು. ಸೊ ಬಳಸಬೇಕು. ನೆಕ್ಸ್ಟ್ ನೋಟ್ ನಂಬರ್ 3. ಸೊ ಇಲ್ಲಿ ನಮಗೆ ನೆಕ್ಸ್ಟ್ ನಿಮ್ಗೆ ನೋಟ್ ನಂಬರ್ 3 ಹೇಳಿದೀನಿ. ಈ ನೋಟ್ ನಂಬರ್ 3 ಏನಪ್ಪ ಅಂತಂದ್ರ, ಇದರಲ್ಲೂ ಕೂಡ ವರ್ಬ್ನ ಒಂದನೇ ಪದವನ್ನ ಬಳಸಬೇಕು. ಸೊ ಸ್ನೇಹಿತರೆ, ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಡೆ 2 ಟೈಪ್ಸ್ ನ ಮಾಡಿದೀವಿ. ಒಂದು ಪಾಸಿಟಿವ್ ಸೆಂಟೆನ್ಸ್, ಇನ್ನೊಂದು ನೆಗೆಟಿವ್ ಸೆಂಟೆನ್ಸ್. ಸೊ ಪಾಸಿಟಿವ್ ಸೆಂಟೆನ್ಸ್ ನೋಡಿದ್ವಿ. ಅದೇ ರೀತಿಯಾಗಿ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ನೋಟ್ 3 ನೋಟ್ಗಳು ಬರ್ತವೆ. ಸೊ ಒಂದು ನೋಟು, ಸೊ ಇದರಲ್ಲಿ ಎರಡು ರೀತಿ ಹೆಲ್ಪಿಂಗ್ ವರ್ಬ್ಗಳು ಬರ್ತವೆ. ಒಂದು ಡೂ ಆಗಿರ್ಬೋದು, ಇನ್ನೊಂದು ಡಸ್ ಆಗಿರ್ಬೋದು. ಮತ್ತೊಂದು ನೋಟು ಹೆಲ್ಪಿಂಗ್ ವರ್ಬ್ಗಳನ್ನ ಜೊತೆಗೆ ನಾಟ್ ಅನ್ನೋ ಪದವನ್ನ ಬಳಸಬೇಕು ನೆಗೆಟಿವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ. ನೆಕ್ಸ್ಟ್ ಮೂರನೇ ನೋಟು, ಇದರಲ್ಲೂ ಕೂಡ V1 ಫಾರ್ಮ್ ಅಂದ್ರೆ ವರ್ಬ್ನ ಒಂದನೇ ಒಂದು ವರ್ಬನ್ನ ಬಳಸಬೇಕು ಅಂತ ಹೇಳಿದೆ. ಸೊ ಹಂಗ ನೆಕ್ಸ್ಟ್ ಸ್ಲೈಡ್ ನೋಡ್ತಾ ಹೋಗೋಣ. ಸೊ ಹಂಗಾರೆ ಎಲ್ಲಿ ಡೂ ಅಥವಾ ಡಸ್, ಎಲ್ಲಿ ಡೂ ಬಳಸಬೇಕು, ಎಲ್ಲಿ ಡಸ್ ಅಂತ ಬಳಸಬೇಕು, ಅಥವಾ ಎಲ್ಲಿ ಡಸಂಟ್ ಅಂತ ಬಳಸಬೇಕು, ಎಲ್ಲಿ ಡು ನಾಟ್ ಅಂತ ಬಳಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಸ್ನೇಹಿತರಲ್ಲಿ ಫಾರ್ಮುಲಾ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಫಾರ್ಮುಲಾ ಇರುತ್ತಪ್ಪ ಸಬ್ಜೆಕ್ಟ್ ಪ್ಲಸ್ ವರ್ಬ್. ಸೊ ವರ್ಬ್ ಅಂತಂದ್ರೆ ಡೂ ಆಗಿರ್ಬೋದು ಅಥವಾ ಡಸ್ ಆಗಿರ್ಬೋದು, ಅದ್ರ ಜೊತೆಗೆ ನಾಟ್ ಅನ್ನೋ ಪದವನ್ನ ಬಳಸ್ರಿ ಅಂತ ಹೇಳಿದೀನಿ. ಅದರ ಜೊತೆಗೆ ಪ್ಲಸ್ ವರ್ಬ್. ಹಂಗಾರೆ ಯಾವ ವರ್ಬ್ನ ಒಂದನೇ ಭಾಗ ಬಳಸ್ರಿ ಅಂತ ಹೇಳಿದೀನಿ. ಪ್ಲಸ್ ಆಬ್ಜೆಕ್ಟ್, ಇಲ್ಲಿ ಪ್ಲಸ್ ಬರ್ಬೇಕು ಸ್ನೇಹಿತರೆ, ಪ್ಲಸ್ ಆಬ್ಜೆಕ್ಟ್ ಅನ್ನು ಇಷ್ಟು ಫಾರ್ಮುಲಾ ಬರುತ್ತೆ. ಹಾಗಾದ್ರೆ ಎಲ್ಲಿ ಡೂ ಬಳಸಬೇಕು, ಎಲ್ಲಿ ಡಸ್ ಬಳಸಬೇಕು? ಸ್ನೇಹಿತರೆ ನೋಡ್ಲಿ, ಇಲ್ಲಿ ಏನದ ಸಬ್ಜೆಕ್ಟ್ ಐ ಇದೆ, ಯು ಅದ, ದೇ ಅದ. ಸೊ ಇದೆಲ್ಲದಕ್ಕೂ ನಾವು ಏನಂತ ಬಳಸಬೇಕು ಸ್ನೇಹಿತರೆ? ಡೂ ಅನ್ನೋ ಹೆಲ್ಪಿಂಗ್ ವರ್ಬ್ನ ಬಳಸಬೇಕು. ಸೊ ಹಂಗಾರೆ ಇದ್ರ ಜೊತೆ ನಾ ಏನ್ ಬಳಸಿ ಅಂತ ಹೇಳಿದೀನಿ? ನಾಟ್ ಅನ್ನೋ ಹೆಲ್ಪಿಂಗ್ ವರ್ಬ್ನ, ನಾಟ್ ಅನ್ನೋ ಪದನ ಬಳಸ್ರಿ ಅಂತ ಹೇಳಿದೆ. ಹಂಗಾರೆ ಈ ಎಲ್ಲಾ ಪದಗಳಿಗೂ, ಈ ಎಲ್ಲಾ ಸಬ್ಜೆಕ್ಟ್ಗೂ ಡೂ ಅನ್ನೋದು ಬರ್ತದ. ಹಂಗಾರೆ ಹಿ ಶಿ ಇಟ್ ಪದಗಳಿಗೆ, ಹಿ ಶಿ ಇಟ್ ಅನ್ನೋ ಸಬ್ಜೆಕ್ಟ್ಗಳಿಗೆ ಯಾವಾಗಲೂ ಡಸ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಸೊ ಇದು ನೆಗೆಟಿವ್ ಫಾರ್ಮ್ ಅಲ್ಲಿ. ಸೊ ಹಂಗಾರೆ ನಾ ಹೇಳಿದೀನಿ ಡೂ ಜೊತೆಗೆ ಪ್ಲಸ್ ನಾಟ್ ಬಳಸ ಅಂತ ಹೇಳಿದೀನಿ. ಡೂ ಜೊತೆಗೆ ನಾಟ್ ಬಳಸ ಅಂತ ಹೇಳಿದೀನಿ, ಡಸ್ ಜೊತೆಗೂ ನಾಟ್ ಬಳಸ ಅಂತ ಹೇಳಿದೀನಿ. ಹಂಗಾರೆ ನೆಗೆಟಿವ್ ಮಾಡದಲ್ಲಿ ಸಬ್ಜೆಕ್ಟ್ ಐ ಯು ದೇ ಆಯ್ತು, ಆಮೇಲೆ ಹಿ ಶಿ ಇಟ್ ಆಯ್ತು, ಸಬ್ಜೆಕ್ಟ್ ಆಯ್ತು. ನೆಕ್ಸ್ಟ್ ವರ್ಬ್, ಸಾರಿ ಹೆಲ್ಪಿಂಗ್ ವರ್ಬ್ ಬಳಸಿದೀನಿ. ಡೂ ನಾಟ್, ಇಲ್ಲಿ ಡಸ್ ನಾಟ್ ಅನ್ನೋ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಪ್ಲಸ್ ಏನ್ ಬರ್ತಾ? ಪ್ಲಸ್ ಇವೆಲ್ಲದಕ್ಕೂ ಸೇರಿ ಪ್ಲಸ್ ಏನ್ ಬರ್ತಿದ್ರಲ್ಲ, ಇದೆಲ್ಲದಕ್ಕೂ ಸೇರಿ ಪ್ಲಸ್ V1 ಬರ್ತೈತಿ. V1 ಬಳಸಬೇಕು. ಮತ್ತೆ ಇದಕ್ಕೂ ಸೇರಿ, ಮತ್ತೆ ಇದಕ್ಕೆ ಎಲ್ಲದಕ್ಕೂ ಸೇರಿ ಪ್ಲಸ್ ಏನ್ ಬರ್ತದೆ? ಆಬ್ಜೆಕ್ಟ್ ಬರ್ತದೆ ಸ್ನೇಹಿತರೆ, ಆಬ್ಜೆಕ್ಟ್ ಬರ್ತದೆ. ಸೊ ನೆಗೆಟಿವ್ ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಟೇಬಲ್ ನೋಡ್ರಿ. ನಾವು ಫಾರ್ಮುಲಾ ನಿಂಗೆ ಕೊಟ್ಟಿದ್ದೀನಿ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಕೊಟ್ಟಿದ್ದೀನಿ. ಸೊ ಹೆಲ್ಪಿಂಗ್ ವರ್ಬ್ ಯಾವತ್ತಾನೆ ಡೂ ಮತ್ತೆ ಡಸ್ ಅಥವಾ ಡಸ್ ನಾಟ್ ಅಥವಾ ಡೂ ನಾಟ್ ಅಂತ ಬಳಸ್ರಿ ಅಂತ ಹೇಳಿದೀನಿ. ಪ್ಲಸ್ V1 ಪ್ಲಸ್ ಆಬ್ಜೆಕ್ಟ್, ಇಷ್ಟು
ನೆಗೆಟಿವ್ ಫಾರ್ಮುಲಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೆಗೆಟಿವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಫಾರ್ಮುಲಾ ಸ್ನೇಹಿತರೆ. ಸೊ ಅಂದ್ರೆ ಇಷ್ಟು ಆಯ್ತಪ್ಪ ಅಂತಂದ್ರೆ ನೆಕ್ಸ್ಟ್ ನಾವು ನಿಮಗೆ ಕೊಡ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಥಿಂಗ್ ಏನಪ್ಪ ಅಂತಂದ್ರೆ ಯಾವುದೇ ಒಂದು ವಿಷಯನ ತಿಳ್ಕೊಬೇಕಪ್ಪ ಅಂದ್ರೆ ಆ ವಿಷಯದ ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ತಿಳ್ಕೊಬೇಕು ಸ್ನೇಹಿತರೆ. ವ್ಯತ್ಯಾಸವನ್ನ ತಿಳಿದಾಗ ಅದು ಪರಿಪೂರ್ಣವಾಗಿ ನಮ್ಗೆ ಅರ್ಥ ಆಗಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ವ್ಯತ್ಯಾಸ ಏನು? ನಾನು ನಿಮ್ಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಡೆ ಎರಡು ಭಾಗ ಮಾಡಿದ್ದೆ. ಪಾಸಿಟಿವ್ ಸೆಂಟೆನ್ಸ್ಗಳು ಬರ್ತಾವು ಮತ್ತೆ ನೆಗೆಟಿವ್ ಸೆಂಟೆನ್ಸ್ಗಳು ಬರ್ತಾವು ಅಂತ ಹೇಳಿದ್ದೆ. ಹಾಗಾದ್ರೆ ಪಾಸಿಟಿವ್ ಸೆಂಟೆನ್ಸ್ ಅಲ್ಲೂ ನಿಮ್ಗೆ 3 ನೋಟ್ಸ್ ಕೊಟ್ಟಿದ್ದೀನಿ. ನೆಗೆಟಿವ್ ಸೆಂಟೆನ್ಸ್ ಅಲ್ಲೂ 3 ನೋಟ್ಗಳನ್ನ ಕೊಟ್ಟಿದ್ದೀನಿ. ಹಂಗಾರೆ ಅದರ ಸ್ವಲ್ಪ ವ್ಯತ್ಯಾಸನ ನೋಡ್ತಾ ಹೋಗೋಣ. ಅಂದಾಗ ನಿಮ್ಗೆ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಬರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ದೊರೀತಾವ. ಸೊ ಹಂಗಾರೆ ಇದರಲ್ಲಿ ಹೇಳಿದ್ರೆ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗಡೆ ಪಾಸಿಟಿವ್ ಸೆಂಟೆನ್ಸ್ ಮಾಡ್ಬೇಕಾದ್ರೆ ಯಾವುದೇ ರೀತಿಯ ಹೆಲ್ಪಿಂಗ್ ವರ್ಬ್ಗಳು ಬರಂಗಿಲ್ಲ ಅಂತ ಹೇಳಿದೆ ಸ್ನೇಹಿತರೆ. ಅದನ್ನ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ಯಾವ್ದಾದ್ರು ಸೆಂಟೆನ್ಸ್ ನೆಗೆಟಿವ್ ಸೆಂಟೆನ್ಸ್ ಮಾಡ್ತಾ ಇದ್ದಪ್ಪ ಅಂತಾರೆ ಇದರಲ್ಲಿ 2 ರೀತಿಯ ಹೆಲ್ಪಿಂಗ್ ವರ್ಬ್ಗಳು ಬರುತ್ತವೆ ಅಂತ ಹೇಳಿದೆ ಸ್ನೇಹಿತರೆ. ಹಂಗಾರೆ ಆ 2 ರೀತಿಯ ಹೆಲ್ಪಿಂಗ್ ವರ್ಬ್ ಯಾವ್ದು ಅಂತ ಹೇಳಿದೆ ಸ್ನೇಹಿತರೆ? ಡೂ ಆಗಿರ್ಬೋದು, ಇದಕ್ಕೆ ನಾವು ನಾಟ್ ಅನ್ನೋ ಪದವನ್ನು ಬಳಸ್ತೀವಿ. ಮತ್ತರ ಜೊತೆಗೆ ಡಸ್ ಆಗಿರ್ಬೋದು, ಇದಕ್ಕೂ ಕೂಡ ನಾಟ್ ಅನ್ನೋ ಪದನ ಬಳಸ್ತೀವಿ ಅಂತ ಹೇಳಿದೆ. ಸೊ ಅಂದ್ರೆ ಹೆಲ್ಪಿಂಗ್ ವರ್ಬ್ಗಳು ಇಲ್ಲಿ ನೆಗೆಟಿವ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ 2 ರೀತಿಯ ಹೆಲ್ಪಿಂಗ್ ವರ್ಬ್ಗಳು ಬರ್ತಾವೆ. ಒಂದು ಡೂ ನಾಟ್, ಡೂ, ಇನ್ನೊಂದು ಡಸ್. ಎರಡಕ್ಕೂ ನಾಟ್ ಅನ್ನೋ ಪದವನ್ನ ಸೇರಿಸಬೇಕು ಅಂತ ಹೇಳಿದ್ದೆ. ಸೊ ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್ ಅಲ್ಲೂ ಕೂಡ ಪಾಸಿಟಿವ್ ಸೆಂಟೆನ್ಸ್ ಅಲ್ಲೂ V1 ಬಳಸ್ತೀವಿ ಸ್ನೇಹಿತರೆ. ಇಲ್ಲೂ ಕೂಡ ನೆಗೆಟಿವ್ ಸೆಂಟೆನ್ಸ್ ಮಾಡ್ಬೇಕಾದ್ರೂ ಕೂಡ V1 ಅನ್ನೋದನ್ನ ಬಳಸ್ತೀವಿ. ಸೊ ಇಷ್ಟು ವ್ಯತ್ಯಾಸವನ್ನ ತಿಳ್ಕೊಂಡ್ರಪ್ಪ ಅಂತಂದ್ರೆ 100% ನಿಮ್ಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಆದ್ರೂ ಬರಲಿ ನೆಗೆಟಿವ್ ಆದ್ರೂ ಬರಲಿ ಆ ಸೆಂಟೆನ್ಸ್ ಗಳನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ. ಹಾಗಾದ್ರೆ ಮುಂದಿನ ತರಗತಿಯೊಳಗ ಇವತ್ತು ಇಷ್ಟು ಸಾಕು. ಮುಂದಿನ ತರಗತಿಗಳಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಎಕ್ಸಾಮ್ಸ್ ಅಲ್ಲಿ ಕ್ವಶನ್ಸ್ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಮತ್ತೆ ನೆಗೆಟಿವ್ ಸೆಂಟೆನ್ಸ್ ಅಲ್ಲಿ ಇರತಕ್ಕಂತಹ ಕೆಲವೊಂದಿಷ್ಟು ಎಕ್ಸಾಂಪಲ್ ಕ್ವಶನ್ಸ್ ಗಳನ್ನ ತಗೊಂಡ್ಬರ್ತೀನಿ ಸ್ನೇಹಿತರೆ ನಿಮ್ಗೋಸ್ಕರ. ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ ತರ ಕ್ವಶನ್ಸ್ ಗಳು ರೈಸ್ ಆಗ್ತವೆ ಮತ್ತೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೆಗೆಟಿವ್ ಅಲ್ಲಿ ಯಾವ ತರ ಕ್ವಶನ್ ಫ್ರೇಮ್ ಆಗ್ತವೆ ಅನ್ನೋದನ್ನ ತಗೊಂಡ್ಬಂದು ಒಂದು 10 ಇದೊಂದು 10 ಕ್ವಶನ್ಸ್ ನ ತಗೊಂಡ್ಬಂದು ನಿಮ್ಮ ಮುಂಚೆಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಅಷ್ಟನ್ನ ಕಲ್ತ್ರಪ್ಪ ಅಂತಂದ್ರೆ ಆಲ್ಮೋಸ್ಟ್ ನಿಮ್ಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಲ್ಮೋಸ್ಟ್ ನಿಮ್ಗೆ ಅರ್ಥ ಆಗುತ್ತೆ. ಅದ್ರ ಜೊತೆಗೆ ಸಿಂಪಲ್ ಪ್ರೆಸೆಂಟ್ ಅನ್ನೋದು ತುಂಬಾ ವಿಸ್ತಾರವಾಗಿರ್ತಕ್ಕಂಥದ್ದು ಸ್ನೇಹಿತರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಸಿಕ್ಕಾಪಟ್ಟೆ ಕ್ವಶನ್ ರೈಸ್ ಆಗ್ತಕ್ಕಂಥ ಪಾರ್ಟ್ ಯಾವ್ದಪ್ಪ ಅಂತಂದ್ರೆ ನನ್ನ ಪ್ರಕಾರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಿರ್ಬೋದು, ಇನ್ನೊಂದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿರ್ಬೋದು. ಇವೆರಡು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನೋಡಿ ವೆರಿ ಸಿಂಪಲ್ ಅನ್ನೋದು ಹೆಸರಲ್ಲೇ ಐತೆ, ಬಟ್ ಇಟ್ ಇಸ್ ನಾಟ್ ಎ ಸಿಂಪಲ್. ಸೊ ಇಟ್ ಇಸ್ ವೆರಿ ಕನ್ಫ್ಯೂಷನ್ಸ್ ಆಗಿರುತ್ತದೆ. ಸೊ ಹಂಗಾಗಿ ನಾವು ಅದನ್ನ ವಿಸ್ತಾರವಾಗಿ ನೋಡ್ತಾ ಹೋಗೋಣ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತೆ ಸಿಂಪಲ್ ಪಾಸ್ಟ್ ಟೆನ್ಸ್ ಇವೆರಡು ಕಲ್ತ್ರೆ ಅಂತಪ್ಪ ಅಂದ್ರೆ ಆಲ್ಮೋಸ್ಟ್ ಟೆನ್ಸ್ ಫಿನಿಶ್. ಸೊ ಇದನ್ನ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಮುಂದಿನ ತರಗತಿಯೊಳಗಡೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಪಾಸಿಟಿವ್ ಯಾವ ತರ ಕ್ವಶನ್ಸ್ ಬರ್ತಾವೆ, ನೆಗೆಟಿವ್ ಯಾವ ತರ ಕ್ವಶನ್ಸ್ ಬರ್ತಾವೆ ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸೊ ಹಂಗಾದ್ರೆ ನನ್ನ ಒಂದು ಕ್ಲಾಸಸ್ ಏನಾದ್ರು ನಿಮಗೆ ನೆಕ್ಸ್ಟ್ ಟೆನ್ಸ್ ಬಗ್ಗೆ ಇರ್ತಕ್ಕಂಥ ಕ್ಲಾಸ್ ನಿಮಗೆ ನೋಟಿಫಿಕೇಶನ್ ಬರಬೇಕಪ್ಪ ಅಂತಂದ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ಬೇಕು. ಸೊ ಸಬ್ಸ್ಕ್ರೈಬ್ ಆದಾಗ ಮಾತ್ರ ನನ್ನ ಒಂದು ಯಾವುದೇ ಒಂದು ವಿಡಿಯೋ ಕ್ಲಾಸ್ ಮಾಡಿದ್ದು ಅದ್ರ ನಿಮಗೆ ನೋಟಿಫಿಕೇಶನ್ ತಕ್ಕಂತ ಬರುತ್ತೆ. ಸೊ ಹಂಗಾರೆ ಮತ್ತೆ ಸಿಗೋಣ ನಿಮ್ಮ ಭೇಟಿ ಮುಂದಿನ ತರಗತಿ ಒಳಗಡೆ. ಇಲ್ಲಿವರೆಗೂ ನನ್ನ ಒಂದು ಕ್ಲಾಸಸ್ ಕೇಳಿದ್ದಕ್ಕೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.